ಇನ್ನು ನೀವು ನೋಡ್ತಾ ಇರಬಹುದು ಇವಾಗ ಕರ್ನಾಟಕದಲ್ಲಿ ಇನ್ನೊಂದು ಮಟ್ಟದ ಅಲೆಯನ್ನ ಹುಟ್ಟಾಕೋಕ್ ಬರ್ತಾ ಇರ್ತಕ್ಕಂಥದ್ದು ಯುವ ರಾಜ್ಕುಮಾರ್ ಅವರ ಯುವ. ಯಾಕೆ ಅಂದ್ರೆ ಯುವ ಅವ್ರ ಮೇಲೆ ಯಾವ ಮಟ್ಟಿಗಿನ ಎಕ್ಸ್ಪೆಕ್ಟೇಷನ್ ಇದೆ ಅಂತಂದ್ರೆ ಕರ್ನಾಟಕದಲ್ಲಿ ಅದು ದೊಡ್ಡ ಮಟ್ಟದಲ್ಲಿದೆ. ರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದ ಯುವ ಅನ್ನೋರನ್ನ ದೊಡ್ಡ ಮಟ್ಟದಲ್ಲಿ ನಾವು ತರಬೇಕು ಅನ್ನೋ ಒಂದು ಅವರ ಅಭಿಮಾನಿಗಳ ಕೋರಿಕೆನೂ ಇದೆ, ಮತ್ತೆ ಅವರ ಕೋರಿಕೆನೂ ಕೂಡ ಇದೆ ಅಲ್ವಾ? ಇದೆಲ್ಲವನ್ನು ಕೂಡ ನೀವು ಕೂಡ ನೋಡ್ತಾ ಇದ್ದೀರಾ ಮುರಳಿ ಅವರೇ, ಇದ್ರ ಬಗ್ಗೆ ಎಲ್ಲ ಏನ್ ಅನಿಸ್ತಾ ಇದೆ ನಿಮ್ಗೆ? ಇಲ್ಲ ಕೊಡ್ರಿ, ಬಹಳ ಖುಷಿ ಆಗತ್ತೆ ಆಕ್ಚುಲಿ. ಇನ್ಕ್ಲೂಡೆಡ್ ನಮ್ ಡಿ ಬಾಸ್ ಅವರ ಅಭಿಮಾನಿಗಳು ಕೂಡ ಎಷ್ಟೋ ಜನ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ತುಂಬಾ ನೋಡಿದೆ ಅದನ್ನ. ಓಕೆನಾ? ಅಂದ್ರೆ ಎಲ್ರು ಈಗ ಅದು ಖುಷಿ ವಿಚಾರ ಅಲ್ವಾ ಗೌಡ್ರೆ? ಎಷ್ಟೋ ಜನ 90% ಪುನೀತ್ ರಾಜ್ಕುಮಾರ್ ಸರ್ ಒಂದು ಅಭಿಮಾನಿಗಳು 90% ಜನಗಳು ಯುವರಾಜ್ ಕುಮಾರ್ ಅವ್ರನ್ನೇ ಪುನೀತ್ ರಾಜ್ಕುಮಾರ್ ಅವರಾಗಿ ಬಂದಿದ್ದಾರೆ, ಪುನೀತ್ ರಾಜ್ಕುಮಾರ್ ಅವರೇ ಯುವರಾಜ್ ಕುಮಾರ್ ಅವರಾಗಿ ಬಂದಿದ್ದಾರೆ ಅನ್ನೋ ಮನಸ್ಥಿತಿಗೆ ಇಟ್ಕೊಂಡು ಯುವರಾಜ್ ಕುಮಾರ್ ಅವ್ರನ್ನ ಒಂದು ಪಲ್ಲಂಗದಲ್ಲಿ ಮೆರವಣಿಗೆ ಮಾಡಬೇಕು ಅನ್ನೋ ಒಂದು ಹಂಬಲದಲ್ಲಿದ್ದಾರೆ. ಖಂಡಿತವಾಗಿ ಸಿನಿಮಾ ಕೂಡ ಹಂಗೆ. ಅಂದ್ರೆ ಇವತ್ತು ಕೂಡ ರಿಲೀಸ್ ಆಯ್ತು, ಪ್ರೋಮೋ ರಿಲೀಸ್ ಆಯ್ತು, ನೀವು ನೋಡಿರ್ಬೇಕು. ಓಕೆನಾ? ಜಸ್ಟ್ ಪ್ರೋಮೋಗೆನೆ ಬರೀ 1 hour 2 hour ಆಗಿದೆ, ಎಷ್ಟೊಂದು ರೀಚ್ ಆಗಿದೆ. ಪ್ರೋಮೋದ ಬಗ್ಗೆ ಒಂದು ಹೇಳ್ಬಿಡ್ತೇನೆ. ನನಗೆ ಪ್ರೋಮೋದಲ್ಲಿ ತುಂಬಾ ಮೆಚ್ಚುಗೆ ಆಗಿದ್ದು ಅಂದ್ರೆ ಆಕ್ಚುಲಿ ಅವರು ಡ್ಯಾನ್ಸ್ ಮಾಡ್ತಾರೆ, ಹಿಂದೆ ಸಂಗಡಿಗರೆಲ್ಲ ಇರ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಒಂದು ಡ್ಯಾನ್ಸ್ ಸಖತ್ತಾಗಿದೆ. ನಮ್ಮ ಅಪ್ಪು ಅವರು ಯಾವ ರೀತಿ ಡ್ಯಾನ್ಸ್ ಮ್ಯಾಜಿಕ್ ಅಂತಾರೆ, ಡ್ಯಾನ್ಸ್ ಅಂತಾರಲ್ವಾ, ಮ್ಯಾಜಿಕ್ ಡ್ಯಾನ್ಸ್ ಅಂತಾರಲ್ವಾ, ಆ ರೀತಿ ಮಾಡ್ತಾ ಇದ್ರು. ಆ ರೀತಿಯ ಒಂದು ನಮ್ಗೆ ಆ ರೀತಿ ಒಂದು ಅನುಭವ ಕಾಣಿಸುತ್ತೆ, ಆ ರೀತಿ ಒಂದು ಫೀಲ್ ಕಾಣುತ್ತೆ ಆ ಡ್ಯಾನ್ಸ್ ಅಲ್ಲಿ. ಆಮೇಲೆ ಇನ್ನೊಂದು ಆ ಸೀನ್ ಅನ್ನ ಸೆಟಪ್ ಮಾಡಿದಾರಲ್ವಾ, ನಿಜವಾಗ್ಲೂ ಅದ್ರಲ್ಲಿ ತುಂಬಾ ರಿಚ್ನೆಸ್ ಕಾಣಿಸ್ತಾ ಇದೆ. ರಿಚ್ನೆಸ್ ಕಾಣಿಸ್ತಾ ಇದೆ, ಸಖತ್ತಾಗಿದೆ ಅಪ್ಪ ಅನ್ನೋ ತರ. ಅದು ಜಸ್ಟ್ ಒಂದು 3-4 ಸೆಕೆಂಡ್ ಏನೋ ಇದೆ. ಅದು ತುಂಬಾ ಅಂದ್ರೆ ಅದ್ರಲ್ಲೇ ನಾವು ಆ ಸಿನಿಮಾವನ್ನ ನಾವು ಹೇಳಬಹುದು, ಯಾವ ಮಟ್ಟಿಗೆ ಇರಬಹುದು ಸಿನಿಮಾ ಅನ್ನೋದನ್ನ ಹೇಳಬಹುದು. ಇದು ಪ್ರೋಮೋದ ಬಗ್ಗೆ ನನಗೆ ಅನ್ಸಿದ್ದು. ಖಂಡಿತವಾಗಿ ಅಂದ್ರೆ ವಿಜುವಲ್ಸ್ ಗಳು, ಆ ಒಂದು ವಿಜುವಲ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಅದ್ಭುತವಾಗಿ ಕೊಟ್ಟಿದ್ದಾರೆ. ಓಕೆನಾ? ವಿಜುವಲ್ಸ್ ಆಗ್ಬೋದು, ಆ ಮೇಕಿಂಗ್ ಸ್ಟೈಲ್ಸ್ ಆಗ್ಬೋದು, ಡ್ಯಾನ್ಸ್ ಏನ್ ಗೌಡ್ರೆ ಡ್ಯಾನ್ಸು. ಪುನೀತ್ ರಾಜ್ಕುಮಾರ್ ಅವರೇ ಎದ್ದು ಬಂದ್ರೇನೋ ಅನ್ನೋ ತರದಲ್ಲಿ ಇದೆ ಡ್ಯಾನ್ಸ್. ಬಹಳ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ನೆಕ್ಸ್ಟ್ ಸಾಂಗ್ ಕೂಡ ರಿಲೀಸ್. ಹೌದು, ಇದೇ 1ನೇ ತಾರೀಕು ಏನೋ ಇರ್ಬೇಕು ಅನ್ಸುತ್ತೆ. 1ನೇ ತಾರೀಕ 2ನೇ ತಾರೀಕ ಇರ್ಬೇಕು. ಇನ್ 3 days ಏನೋ ಇದೆ ಸಾಂಗ್ ಇಂದು. ಅದೇ ಖುಷಿ ಆಗತ್ತೆ, ಬಹಳ ಹೆಮ್ಮೆ ಅನ್ಸುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಆ ಒಂದು ಡೈರೆಕ್ಷನ್ ಆಗ್ಬೋದು, ಕೊರಿಯೋಗ್ರಫಿ ಆಗ್ಬೋದು, ಡ್ಯಾನ್ಸ್ ಕೊರಿಯೋಗ್ರಾಫರ್ಗೂ ಕೂಡ ಒಂದು ಆಟ್ಸಾಫ್ಟ್ ಇಲ್ಲಿಂದಾನೇನೆ. ಮತ್ತೆ ಯುವ ಅವ್ರಿಗೆ ಖಂಡಿತವಾಗಿ ನೀವೊಬ್ರು ಏನಂತಾರೆ, ಪುನೀತ್ ರಾಜ್ಕುಮಾರ್ ಅವರ ಹೆಸರು ಉಳಿಸುವಂತ ಒಬ್ಬ ಮೇರು ನಟ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ಸೊ ನಿಮ್ಮ ಡೆಡಿಕೇಶನ್ಸ್ ಖಂಡಿತ ಯಾವತ್ತು ಕೈ ಬಿಡಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗತ್ತೆ ಗೌಡ್ರೆ. ಆಮೇಲೆ ಇನ್ನೊಂದು ಮಾತನ್ನ ಹೇಳಬೇಕು ಯುವ ಅವ್ರ ಮೇಲೆ. ಇದು ಏನಪ್ಪಾ ಅಂತಂದ್ರೆ, ಹಿಂದೆ ಎಲ್ಲ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಇದ್ರು, ನಮ್ಮ ಕನ್ನಡವನ್ನ ಎತ್ತಿ ಒಂದು ದೊಡ್ಡ ಮಟ್ಟದಲ್ಲಿ ಉತ್ತುಂಗಕ್ಕೆ ಏರಿಸಿದಂತವರು ಅವರಿದ್ರು. ವಿತ್ತು ಅಪ್ಪು ಅವರು ಇನ್ನೊಂದು ಅದಕ್ಕೆ ಸಾಥಾಗಿದ್ರು. ಈಗ ಏನಾಗಿದೆ ಅಂದ್ರೆ, ಕನ್ನಡದಲ್ಲಿ ತುಂಬಾ ಕನ್ನಡ ಸಿನಿಮಾಗಳನ್ನ ಕನ್ನಡದಲ್ಲೂ ಇದ್ದಾರಪ್ಪ ಸ್ಟಾರ್ಗಳು, ಇವರು ಇದ್ದಾರಪ್ಪ, ಏನು ಮಾಡಕ್ಕಾಗಲ್ಲ, ಇವರು ಗ್ಯಾರಂಟಿ ಕನ್ನಡನ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥವ್ರು ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ದರ್ಶನ್ ಸರ್, ಸುದೀಪ್ ಸರ್, ಯಶ್ ಅವ್ರ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಈ ರೀತಿ ಇತ್ತೀಚೆಗೆ ಧ್ರುವ ಅವರು ಇದ್ದಾರೆ. ಈ ಮಟ್ಟಿಗೆ ಇನ್ನು ಸ್ವಲ್ಪ ಜನ ಬರ್ತಾ ಇದ್ದಾರೆ. ಈಗ ಅವರ ಸಾಲಿನಲ್ಲಿ ಸೇರ್ಕೊಳ್ಳಕ್ಕೆ ಎಂಟ್ರಿ ಕೊಡ್ತಾ ಇರ್ತಕ್ಕಂಥದ್ದು ಯುವ ಅವರು ಅಲ್ವಾ? ಬಹಳ ಅವ್ರ ಮೇಲೆ ತುಂಬಾ ಪ್ರೆಷರು ಇದೆ ಗೌಡ್ರೆ. ಯಾಕೆ ಅಂತಂದ್ರೆ, ಒಂದು ದೊಡ್ಡ ಮನೆ ಕುಡಿ ಅನ್ನೋ ಒಂದು ಹೆಸರಿದೆ. ಓಕೆನಾ? ದೊಡ್ಡ ಮನೆ ಕುಡಿ ಅಂತಕ್ಕಂಥದ್ದು ಅದು ಈಗ ಮೊನ್ನೆ ಕೂಡ ಅವ್ರ ಅಣ್ಣ ವಿನಯ್ ಅವ್ರದ್ದು ಕೂಡ ಒಂದು ಸಿನಿಮಾ ಬಂತು, ಒಂದು ಸರಳ ಪ್ರೇಮ ಕಥೆ. ಏನು ಅದು ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಆ ಸಿನಿಮಾ ನೋಡ್ತಾ ಇದ್ದಾಗ. ಹಂಗೆ ಇವ್ರ ಮೇಲೆ ಅಂದ್ರೆ ಏನ್ ವಿನಯ್ ರಾಜ್ಕುಮಾರ್ ಅವರ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅದಕ್ಕೆ 10 ಅಲ್ಲ 100 ಪಟ್ಟಲ್ಲ 1000 ಪಟ್ಟು ಯುವ ಅವ್ರ ಮೇಲೆ ಇದೆ. ಯಾಕೆಂದ್ರೆ ಆ ಒಂದು ಭಾರ ಅಂತಕ್ಕಂಥದ್ದು ನೀವೇನ್ ಹೇಳಿದ್ರಲ್ಲ, ಈಗ ಒಂದು ಕಾಲಘಟ್ಟ, ಈಗ ಧ್ರುವ ಸರ್ಜಾ ಅವ್ರಾಗ್ಬೋದು, ಅಥವಾ ನಮ್ಮ ಈಗ ಡಿ ಬಾಸ್ ಅವ್ರಾಗ್ಬೋದು, ಧ್ರುವ ಸರ್ಜಾ ಅವ್ರಾಗ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರಾಗ್ಬೋದು, ವಾಟ್ ಎವರ್, ಹಿಂಗೆ ಸುದೀಪ್ ಅಣ್ಣ ಆಗ್ಬೋದು, ಯಶ್ ಅವ್ರಾಗ್ಬೋದು, ದುನಿಯಾ ವಿಜಯ್ ಅವ್ರಾಗ್ಬೋದು, ಶಿವಣ್ಣ ಆಗ್ಬೋದು, ಇವರೆಲ್ಲ ಒಂದು ಸ್ಥಾನಕ್ಕೆ ಏನು ಒಂದು ಕನ್ನಡ ಅಂತಕ್ಕಂಥದ್ದನ್ನ ಇಲ್ಲಿ ತಾಮನ್ ನಿಲ್ಲಿಸ್ತಾವ್ರೆ. ಆ ಒಂದು ಸ್ಥಾನಕ್ಕೆ ಇವ್ರು ಹೋಗ್ತಾ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಜನಗಳಿಗೆ, ಅಲ್ಲಿಗೆ ಹೋಗಿ ಇವ್ರು ನಿಂತ್ಕೋಬೇಕಪ್ಪ ಅನ್ನೋದು.
ಸೊ ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಜನಗಳು ಓವರ್ ಆಗಿ ಇಟ್ಕೊಂಡಿರೋದ್ರಿಂದ ಇವ್ರಿಗೆ ಒಂದು ಏನಂತ ಪ್ರೆಷರ್ ಜಾಸ್ತಿ ಇದೆ. ಓಕೆನಾ, ಇವ್ರು ಹಂಗೆ ಮಾಡ್ತಾರೆ ಅಂದ್ರೆ ಆ ಒಂದು ಕೆಪಾಸಿಟಿ ಕೆಪಬಿಲಿಟಿ ಅನ್ನೋದು ಇದು ಕಾಣಿಸುತ್ತೆ. ಮೊದಲೇ ಹುಟ್ಟದಾಗ್ಲಿಂದನೂ ಅಂದ್ರೆ ತಲೆಮಾರುಗಳಿಂದನೂ ಕೂಡ ಆಕ್ಟಿಂಗ್ ಫೀಲ್ಡ್ ಅಲ್ಲೇ ಬಂದಿರತಕ್ಕಂಥವ್ರು ಆಗಿರೋದ್ರಿಂದ ಇದು ಒಂದು ಏನಂತಾರ ಅವ್ರಿಗೇನು ದೊಡ್ಡ ವಿಷಯ ಆಗಲ್ಲ. ಆದ್ರೆ ಇಷ್ಟು ಜನ ಅಭಿಮಾನಿಗಳ ಒಂದು ಕನ್ಸಿದೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇವರ ಒಂದು ಯುವವರಲ್ಲಿ ನೋಡ್ಬೇಕು ಅನ್ನೋ ಒಂದು ಕನ್ಸಿದೆ. ಖಂಡಿತವಾಗಿ ಅದನ್ನ ನೆರವೇರಿಸೋದ್ರಲ್ಲಿ ಇವ್ರು ಯಶಸ್ವಿ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ನನ್ನ ಪ್ರಶ್ನೆ.